ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಬೆಳಗ್ಗೆ ಹಾಗೆ ಬೈಕ್ನಲ್ಲಿ ಹೊರಗಡೆ ಹೋಗ್ತಿದ್ವಿ, ಯಾಕಂದರೆ ಅಪ್ಪನಿಗೆ ಹುಷಾರಿರಲಿಲ್ಲ, ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ವಿ. ಯಾಕಂದರೆ ಸ್ವಲ್ಪ ಕಣ್ಣು ಆಗಿತ್ತು ಅಂತ ತೋರಿಸ್ಕೊಂಡ್ಬರೋಣ ಅಂತ ಹೋಗ್ತಿದ್ವಿ. ಅಷ್ಟರಲ್ಲಿ ಬಸ್ ಹೊರಟೋಗಿತ್ತು. ಸ್ವಲ್ಪ ವೇಟ್ ಮಾಡಿಕೊಂಡು ಕುಂತು ನಿಂತು ಇನ್ನೊಂದು ಬಸ್ ಬರುತ್ತೆ ಅಂತ ವೇಟ್ ಮಾಡಿದ್ವಿ. ವೇಟ್ ಮಾಡಿ ಸಾಕಾಯಿತು. ಲಾಸ್ಟ್ನಲ್ಲಿ ಬಸ್ ಬಂತು, ಹತ್ಕೊಂಡು ಹಾಸ್ಪಿಟಲ್ ಏನೋ ರೀಚ್ ಆದ್ವಿ. ಹಾಸ್ಪಿಟಲೆಲ್ಲ ಚೆಕ್ ಮಾಡ್ತಿದ್ರು. ಚೆಕ್ ಮಾಡಿ ಅವರೇ ಡಾಕ್ಟ್ರು ಚೆಕ್ ಮಾಡಿ ಅದೆಷ್ಟು ಏನು ಅಂತ ಎಲ್ಲ ಕೇಳ್ತಿದ್ರು. ಹಾಗೆ ಇವನು ತೀಟ್ಲೆ ಮಾಡ್ಕೊಂಡು ಕೂತ್ಕೊಂಡಿದ್ದ. ಅದೇ ನೋಡ್ಕೊಂತು ನಾವು ಹೇಳಿದ್ರು. ಡ್ರಾಪ್ಸ್ ಎಲ್ಲ ಹಾಕೋದಕ್ಕೆ ಬರೆದು ಕೊಟ್ಟರು. ಹಾಗೆ ತಗೊಂಡು ಚಸ್ಮಾ ಅಂತ ಹೇಳಿದ್ರು. ಚಸ್ಮಾ ಬಂದಿದೆ ಅಂತ, ಅದಕ್ಕೆ ಚಸ್ಮಾ ತಗೋಬೇಕು ಅಂತ ಹೇಳಿದ್ರು. ತಗೊಂಡ ತಕ್ಷಣ ನೋಡಿ ಹೇಗೆ ಚೆಕ್ ಮಾಡ್ತಿದ್ದಾರೆ. ಚಸ್ಮಾ ತಗೊತೀವಿ ಅಂತ ಹೇಳಿದ್ವಿ. ತಗೊಂಡು ಎಲ್ಲ ಮಾಡೋದಕ್ಕೆ ಕೊಟ್ಬಿಟ್ಟು ಬಂದ್ವಿ. ಮತ್ತಿಲ್ಲ ಹಿಂದಾಗಡೆ ಚೇಂಜ್ 2 ದಿನ ಬಿಟ್ಟು ಕೊಡ್ತೀನಿ, ಬಂದು ತೊಗೊಂಡು ಹೋಗಿ ಅಂತ. 2 ದಿನ ಬಿಟ್ಟು ಬರ್ತೀವಿ ಅಂತ ಹೇಳಿ ಅಡ್ವಾನ್ಸ್ ಅಮೌಂಟ್ ಕೊಟ್ಬಿಟ್ಟು ಬಂದ್ವಿ. ಕೊಟ್ಟು ಹಾಗೆ ಬಸ್ ಸ್ಟ್ಯಾಂಡ್ ಕಡೆ ನಡ್ಕೊಂಡು ಬರಬೇಕಲ್ಲ, ಬಸ್ ಸ್ಟ್ಯಾಂಡ್ ಕಡೆ ನಡ್ಕೊಂಡು ಬರ್ತಿದ್ವಿ. ಪಾಪು ಮಲ್ಕೊಂಡಿದ್ದ. ಹಾಗೆ ಸ್ವಲ್ಪ ದೂರ ಹಾಗೆ ನೋಡ್ಕೊಂಡು ಬಂದು ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಲ್ಲಿ ಕುತ್ಕೋಬೇಕು. ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡಲ್ಲಿ ಸಿಗೋದು ಬಸ್ಸು. ಸೊ ಅಲ್ಲಿಗೆ ಬಂದು ನಡ್ಕೊತ ಅದರಲ್ಲಿ ಬಸ್ ಬಂದು ನಿಂತಿತ್ತು. ಹತ್ಕೊಂಡು ಊರ ಕಡೆ ಬರೋಣ ಅಂಥೇಳಿ ಕೂತ್ಕೊಂಡ್ವಿ. ಬಸ್ನಲ್ಲಿ ಇನ್ನೂ ಯಾರೂ ಇರಲಿಲ್ಲ, ಎಲ್ಲ ಖಾಲಿ ಇತ್ತು. ಸೊ ಖಾಲಿ ಇರೋದ್ರಿಂದ ಹತ್ಕೊಂಡಿದ್ವಿ. ಹಾಗೆ ಹೋಗ್ತಾ ಜನ ಹತ್ಕೊಂಡ್ರು. ಫುಲ್ ರಶ್ ಆಯಿತು. ಯಾವ ಥರ ರಶ್ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟೊಂದು ರಶ್ ಆಯಿತು. ಖಾಲಿ ಸೀಟೆಲ್ಲ ಈ ಥರ ಫುಲ್ ಆಫ್ ಆಗಬೇಕು. ಹಾಗೆ ನಡ್ಕೊಂತ ಏನು ಹೊತ್ಕೊಂಡು ಬರ್ತಿದ್ದೀನ ಅಂತ ವಿಚಾರ ಮಾಡ್ತಿದ್ದೀರಾ? ನಿಮಗೆ ಗೊತ್ತಾಗಿತ್ತು, ಬನ್ನಿ ಹಂಗೆ ನೋಡಂತ್ರಿ ಏನು ಹೊತ್ಕೊಂಡು ಬರ್ತಿದ್ದೀನಿ ಅಂತ. ಬಸ್ ಬಂದು ಹೇಳ್ಕೊಂಡು ಒಂದು ಸ್ವಲ್ಪ ನಡ್ಕೊಂಡು ಬರಬೇಕಲ್ಲ, ನಡ್ಕೊಂಡು ಬರ್ತಿದ್ವಿ. ಹಂಗೆ ನಡ್ಕೊಂಡು ಬರ್ತಾ ನೋಡಿ ಅವ್ನು ನೋಡಿ ನಗ್ತಾ ಇದ್ದ. ಅದಕ್ಕೆ ತಿರ್ಸ್ಕೊಂಡು ನೋಡ್ತಿದ್ದಾನೆ. ಪಾಪ ಬೆಳಗಿಂದ ನಮ್ಮ ಜೊತೆಲಿ ಬಿಸಿಲಲ್ಲಿ ಸುತ್ತಾಡಿ ಅವನಿಗೆ ಬೇಜಾರಾಗಿದೆ, ಅದಕ್ಕೆ ನೋಡ್ತಿದ್ದ. ಹಂಗೆ ನಡ್ಕೊಂತ ಬಂದ್ವಿ. ಅಲ್ಲೇ ಬಂದು ಹರ್ಕೊಂಡ್ಬಿಡ್ಬೇಕು ಕೆರೆ ಬಾಗ ಹರಿತು. ಒಡ್ನೆ ಕಟ್ಕೊಂಡ್ಬಂದು ತುಂಬ ಭಾರ ಇತ್ತು. ಅಷ್ಟೊಂದಿನ ಭಾರ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಇದೆ ತಲುಪಿಬಿಟ್ವಿ ಮನೆಗೆ ಬಂತಿದ್ದಾಗೆ ಅವರಿಬ್ಬರು ಇದ್ರಲ್ಲ ಮನೆಯಲ್ಲಿ. ರಕ್ಷಿತ್ ಅಂಕ ತುಂಬ ಕಾಡ್ತಿದ್ದ, ಫೋನ್ ಹಚ್ಚಿ ತಗೊಂಬ ಅಂತ. ಅದಕ್ಕೆ ನೋಡೋಣ ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ. ಏನು ತಂದಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ. ಸೊ ಮನೆ ಬಂತು ನೋಡಿ, ಅಲ್ಲಿ ಆಟ ಆಡ್ತಿದ್ದಾರೆ ಅವರು. ಓಡ್ ಬರ್ತಾರೆ ನೋಡ್ರಿ. ಇವಾಗ ಏನ್ ಮಾಡತ್ತೀರಿ? ಕುತ್ಕೊಂಡು ಆಟ ಆಡಕತ್ತಾರ. ಏನ್ ಮಾಡತ್ತೀರಿ? ಆಟ ಆಡತ್ತೀರಿ? ಹಾ ನಮ್ಗ ಅಲ್ಲಿ ಸಿಕ್ಕಲ್ಲ ಅದ್ಯಾಗೀಗ. ಹಾ ಮಾಜನ ನೋಡ್ಲಿ ಹಂಗ ಹೊತ್ಕೊಂಬ. ಈ ಹುಡುಗಿ ಸಾಗುತ್ತೆ ಅಲ್ಲಿ ಬಿಡೇವ. ಇದಕ್ಕ ಇದ ತಿನ್ನಿಸ್ಕರ ಏನು ಇರೋತ್ತು. ಓ ಮಾಜಾ ಚಲೋ ಐತಿ. ತಗದ್ಲ ಒಳ್ಳೆ ತಗಿಲೇನ. ಕುಡಿಯತ್ತೀರಿ? ಮಾಜಾ ಕುಡಿಯತಿ ಉಣ್ಣೋ ಟೈಮ್ದಾಗ. ನೀವು ಊಟ ಮಾಡತ್ತಾರ ನೋಡಿ ಅವ್ರು. ಏ ಮಾಮುನ್ನಾಗ ಮಾಜಾ ಕುಡಿಯತ್ತ ನೀವು ಊಟ ಮಾಡೋ ಟೈಮ್ದಾಗ.